ವಿದ್ಯಾರ್ಥಿ ಮಿತ್ರರೇ, ನಾವೀಗಾಗಲೇ 2 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಇವತ್ತಿನ ದಿವಸ 3ನೇ ಅಧ್ಯಾಯವನ್ನು ನಾವು ಚರ್ಚೆ ಮಾಡೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಚಾಪ್ಟರ್ ದಟ್ ಈಸ್ ಕಾಲ್ಡ್ ಬಯಾಲಜಿಕಲ್ ಬೇಸಿಸ್ ಆಫ್ ಬಿಹೇವಿಯರ್. ಅಂದರೆ ವರ್ತನೆಯ ಜೈವಿಕ ಆಧಾರಗಳು ಅಂತ ಇಲ್ಲಿ ಬರ್ತಾರೆ. ಅಂದರೆ ನಾವು ವರ್ತನೆಗಳನ್ನು ಮಾಡಬೇಕಾದ್ರೆ ಯಾವ್ಯಾವ ಜೈವಿಕ ಕಾರಣಗಳು ನಮಗೆ ಉಂಟಾಗ್ತವೆ ಅನ್ನುವಂಥದ್ದನ್ನು ಈ 3ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಮೊದಲಿಗೆ ನಾವು ಆನುವಂಶೀಯತೆ ಮತ್ತು ಪರಿಸರ ಅಂದ್ರೆ ಏನು ಅನ್ನುವಂಥ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಅಂದರೆ ಪಾರ್ಟ್ ಎ ಅಲ್ಲಿ ಬರುವಂಥದ್ದು ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಂತೇಳಿ. ಅಂದರೆ ಆನುವಂಶೀಯತೆ, ಮೊದಲಿಗೆ ಆನುವಂಶೀಯತೆ ಅಂದರೆ ಏನು, ಯಾವುದಕ್ಕೆ ಆನುವಂಶೀಯತೆ ಅಂತ ಕರೀತಾರೆ ಅನ್ನೋದನ್ನು ನಾವು ನೋಡೋಣ. ಆನುವಂಶೀಯತೆ ಅಂದರೆ ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಹೊಂದುವುದಕ್ಕೆ ಆನುವಂಶೀಯತೆ ಅಂತೇಳಿ ಕರೀತಾರೆ ಅಂತ ಹೇಳ್ತಾರೆ. ಅಂದರೆ ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗುವಂತಹ ಕ್ರಿಯೆಯನ್ನ ಆನುವಂಶೀಯತೆ ಅಂತೇಳಿ ಕರೀತಾರೆ. ಹೆರಿಡಿಟಿ refers to all the inborn characteristics of an individual. They are inherited at the moment of conception through the genes from both the parents. Hence, heredity can be understood as the genetic blueprint that we inherit from our biological parents. ಇಲ್ಲಿ ತಂದೆ ತಾಯಿಯಿಂದ ಗುಣಲಕ್ಷಣಗಳು ಅವರ ಮಕ್ಕಳಿಗೆ ವರ್ಗಾವಣೆ ಆಗ್ತವೆ. ಆದರೂ ಮಕ್ಕಳು ತಂದೆ ತಾಯಿಗಿಂತ ತಕ್ಕ ಮಟ್ಟಿಗೆ ಭಿನ್ನವಾಗಿರ್ತಾರೆ. ಅದು ಹೇಗೆ ಅಂದರೆ ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳನ್ನ, ಭಿನ್ನವಾದ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳನ್ನ ಹೊಂದಿರ್ತಾರೆ. ಜೊತೆಗೆ ಬೆಳೆದ ಪರಿಸರದ ಪ್ರಭಾವವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅಂತೇಳಿ ಹೇಳ್ತಾರೆ. ಹೆರಿಡಿಟಿ provides the potentialities for development and behavior typical of the species and also is an important source of individual differences. Heredity determines the ranges within which human behavior can be modified by environmental influences. For example, a child born with an introverted disposition will grow up to be more or less introverted depending on environmental influences. But it is unlikely that the child will ever be extroverted ಅಂತ ಹೇಳಿ ಹೇಳ್ತಾರೆ. ಅಂದರೆ ಆನುವಂಶಿಕತೆ ಮತ್ತು ಪರಿಸರ ವ್ಯಕ್ತಿಯ ವರ್ತನೆ ಮೇಲೆ ಪ್ರಭಾವ ಬೀರ್ತವೆ. ವ್ಯಕ್ತಿಯ ವರ್ತನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಆತನ ಆನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ನಾವು ತಿಳಿದುಕೊಳ್ಳಲೇಬೇಕು ಅನ್ನುವಂಥದ್ದು ಅನಿವಾರ್ಯ. ಆಗ ಮಾತ್ರ ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನ ನಿಖರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತಾರೆ. ಆನುವಂಶೀಯ ಲಕ್ಷಣಗಳು ಹೇಗೆ ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗ್ತವೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಜೀವಕೋಶಗಳು, ವರ್ಣತಂತುಗಳು, ಗುಣಾಣುಗಳು ಅಂದ್ರೆ ಸೆಲ್, ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್ ಅಂತ ಹೇಳಿ ಕರೀತಾರೆ. ಸೆಲ್, ಕ್ರೋಮೋಸೋಮ್ಸ್, ಜೀನ್ಸ್ ಅಂಡ್ DNA ಅಂತ ಹೇಳಿ ಕರೀತಾರೆ. ಮಾನವ ಶರೀರ ಇತರ ಜೀವಿಗಳಂತೆ ಅಸಂಖ್ಯಾತ ಜೀವಕೋಶಗಳಿಂದ ಕೂಡಿದೆ. ಈ ಕೋಶಗಳು ದೇಹದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತವೆ ಮತ್ತು ರಚನೆಯಲ್ಲಿ ಕೂಡ ಡಿಫರೆಂಟ್ ಆಗಿ, ಭಿನ್ನವಾಗಿ ಅದಾವ ಅಂತ ಹೇಳಿ ಹೇಳ್ತಾರೆ. ಆದರೆ ಎಲ್ಲಾ ಕೋಶಗಳಲ್ಲೂ ಮೂಲ ಅಂಶಗಳು ಒಂದೇ ಆಗಿರ್ತವೆ ಅಂತ ಹೇಳಿ ಹೇಳ್ತಾರೆ. ಅವು ರಚನೆಯಲ್ಲಿ ಭಿನ್ನವಾಗಿದ್ರು ಕೂಡ ಅವುಗಳಲ್ಲಿ ಅಂಶಗಳು ಏನಾಗಿರ್ತವೆ, ಒಂದೇ ರೀತಿಯಾಗಿ ಇರ್ತವೆ ಅಂತ ಹೇಳಿ ಹೇಳ್ತಾರೆ. ಪ್ರತಿಯೊಂದು ಜೀವಕೋಶದಲ್ಲಿ ಕೋಶ ಕೇಂದ್ರ ಎಂಬ ಭಾಗ ಇರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲಿ ಕೋಶ ಕೇಂದ್ರ ಎಂಬ ಭಾಗವಿದ್ದು ಈ ಕೋಶ ಕೇಂದ್ರದಲ್ಲಿ ದಾರದಂತಹ ರಚನೆಯ ವರ್ಣತಂತುಗಳು ಇರ್ತವೆ. ಈ ವರ್ಣತಂತುಗಳನ್ನ ಏನಂತ ಕರೀತಾರೆ ಅಂದ್ರೆ ವಂಶವಾಹಿಗಳು ಅಂತೇಳಿ ಕರೀತಾರೆ. ಈ ವರ್ಣತಂತುಗಳು ಸಂಖ್ಯೆ ಶರೀರದ ಎಲ್ಲಾ ಕೋಶಗಳಲ್ಲೂ ಮತ್ತು ಎಲ್ಲಾ ಮಾನವರಲ್ಲೂ ಒಂದೇ ಆಗಿರ್ತವೆ. ಮಾನವ ಕೋಶದಲ್ಲಿ 46 ವರ್ಣತಂತುಗಳು ಇರ್ತವೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ 46 ವರ್ಣತಂತುಗಳು. ಈ ವರ್ಣತಂತುಗಳು DNA ಎಂಬ ರಾಸಾಯನಿಕ ವಸ್ತುವಿನಿಂದ ಕೂಡಿದೆ. DNA ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಯಿಕ್ ಆಮ್ಲ ಅಂತ ಕರೀತಾರೆ.
ಎಕ್ಸ್ಪ್ಯಾಂಡ್ DNA ಅಂತ ಹೇಳಿ ಹೇಳ್ಬೋದು. ಏನೋ ಎಕ್ಸ್ಪ್ಯಾಂಡ್ DNA ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಮ್ಲ ಅಂತೇಳಿ ಬರಿಬೇಕು. DNA ವಿಸ್ತರಿಸಿರಿ ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಮ್ಲ ಅಂತೇಳಿ. ಈ DNA ಹೆಂಗಿರ್ತೈತಿ ಅಂತಂದ್ರೆ ಅದು ಏಣಿ ಆಕಾರದಲ್ಲಿ ಇರ್ತೈತಿ ಅಂತ ಹೇಳ್ತಾರೆ. ಈ DNA ಅಣು ಸೀಳಿಕೊಂಡು ದ್ವಿಗುಣಗೊಳ್ಳುವ ವಿಶೇಷ ಲಕ್ಷಣವನ್ನ ಹೊಂದಿದೆ. DNA ವಿಶೇಷ ಲಕ್ಷಣದಿಂದ ವರ್ಣತಂತುಗಳು ಸೀಳಿಕೊಂಡು ತಮ್ಮ ಪ್ರತಿರೂಪ ಸೃಷ್ಟಿಸಿ ದ್ವಿಗುಣಗೊಳ್ಳುವ ವಿಶಿಷ್ಟ ಗುಣ ಹೊಂದಿದೆ. ಯಾವುದು ಇದು DNA. ಈ ವರ್ಣತಂತುಗಳ ಮೇಲೆ ಗುಣಾಣುಗಳು ಎಂಬ ವಿಶಿಷ್ಟ ರಚನೆಗಳು ಇರ್ತವೆ. ಈ ಗುಣಾಣುಗಳೇ ಏನ್ ಮಾಡ್ತವೆ ಅಂತಂದ್ರೆ ಗುಣಲಕ್ಷಣಗಳನ್ನ ನಿರ್ಧರಿಸುವ ಅಂಶಗಳು ಆಗಿವೆ. ಉದಾಹರಣೆಗೆ ಮೂಗಿನ ರಚನೆ, ಕಣ್ಣಿನ ಬಣ್ಣ, ಚರ್ಮದ ಬಣ್ಣ ಇತ್ಯಾದಿ. ಹೀಗೆ ನಮ್ಮ ಎಲ್ಲಾ ಲಕ್ಷಣಗಳನ್ನು ನಿರ್ಧರಿಸಲು ಪ್ರತ್ಯೇಕ ಗುಣಾಣುಗಳು ನಿರ್ದಿಷ್ಟ ವರ್ಣತಂತುವಿನ ನಿರ್ದಿಷ್ಟ ಜಾಗದಿಂದ ಸ್ಥಿರೀಕರಣಗೊಂಡು ಈ ಗುಣಾಣುಗಳ ರಚನೆಯಲ್ಲಿ ಏನಾದರೂ ವ್ಯತ್ಯಾಸ ಆದವು ಅಂತಂದ್ರೆ ಅವು ನಿರ್ಧರಿಸುವ ಗುಣದಲ್ಲಿ ಕೂಡ ಏರುಪೇರಾಗ್ತವೆ ಅಂತೇಳಿ ಹೇಳ್ತಾರೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಇವು ಏನ ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇರ್ತವೆ ಅಂತೇಳಿ ಹೇಳ್ತಾರೆ. ಸೆಲ್, ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್, DNA. Human life begins as a single cell and grows into an individual made of trillions of cells, each containing a replica of the original code. That code is carried in the genes. The nucleus of each human cell contains chromosomes, which are thread-like structure made up of deoxyribonucleic acid. It means DNA, deoxyribonucleic acid. DNA is a complex molecule that has helix shape like a spiral staircase and contains genetic information. Genes, the units of hereditary information, are short segments of DNA. Genes contain the instructions of building specific proteins. Proteins are the building blocks of cell as well as the regulators that direct body's processes. Each gene is located in a definite position on a particular chromosome and has a specific function. Some proteins give cells their characteristics, physical properties. For example, bone cells get their hardness, skin cells their elasticity, and nerve cells their capacity to conduct electrical impulses from different kinds of proteins they possess. Some other proteins trigger chemical reactions, carry chemical messages, and fight foreign invaders. The activity of genes is affected by their environment. For example, hormones that circulate in the blood make their way into the cell. This can turn genes on and off, and the flow of hormones can be affected by environmental conditions such as light, nutrition, and behavior. So this is about cell, chromosomes, and genes and DNA. So next one is mitosis and meiosis. ಕೋಶ ವಿಭಜನೆ, ಇಲ್ಲಿ ಸಂಖ್ಯಾ ಅಗುಣಿತೀಕರಣ ಮತ್ತು ಸಂಖ್ಯಾ ಕ್ಷೀಣ ವಿಭಜನೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಜೀವಿಗಳು ಎತ್ತರ ಮತ್ತು ಗಾತ್ರದಲ್ಲಿ ಬೆಳೆಯಬೇಕಾದ್ರೆ ಶರೀರದ ಜೀವಕೋಶಗಳು ಏನಾಗಬೇಕು? ಶರೀರದ ಜೀವಕೋಶಗಳು ಸೀಳಿಕೊಂಡು ದ್ವಿಗುಣಗೊಳ್ಳಬೇಕು. ಅಂದ್ರೆ ಜೀವಿಗಳು ಎತ್ತರ ಮತ್ತು ಗಾತ್ರದಲ್ಲಿ ಬೆಳೆಯಬೇಕಾದರೆ ಶರೀರದ ಜೀವಕೋಶಗಳು ಏನಂದ್ರೆ ಸೀಳಿಕೊಂಡು ದ್ವಿಗುಣಗೊಳ್ಳಬೇಕು ಮತ್ತು ಬೆಳೆಯಬೇಕು. ಹೀಗೆ ಕೋಶಗಳು ಸೀಳಿಕೊಂಡು ದ್ವಿಗುಣಗೊಳ್ಳುವ ಕ್ರಿಯೆ ಅತ್ಯಂತ ವಿಸ್ಮಯಕಾರಿಯಾದಂಥದ್ದು. ಯಾವುದು? ಸೀಳಿಕೊಂಡು ದ್ವಿಗುಣಗೊಳ್ಳುವಂತಹ ಕ್ರಿಯೆ. ಸಂಖ್ಯಾ ಅಗುಣಿತೀಕರಣ ಅಥವಾ ಕೋಶ ವಿಭಜನೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಒಂದು ಕೋಶ ವಿಭಜಿಸಿ ಎರಡಾಗಬೇಕಾದರೆ ಮೊದಲು ಆ ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ವರ್ಣತಂತುಗಳು ಏನಾಗಬೇಕು? ದ್ವಿಗುಣಗೊಳ್ಳಬೇಕು.
ಅಂದ್ರೆ 46 ವರ್ಣತಂತುಗಳು 92 ಆಗ್ತವೆ. 42 ವರ್ಣತಂತುಗಳು 46 ವರ್ಣತಂತುಗಳು 92 ಆಗ್ತವೆ. ಆಮೇಲೆ ಕ್ರಮಬದ್ಧವಾಗಿ 46 ಮತ್ತು 46 ವರ್ಣತಂತುಗಳು ಜೀವಕೋಶದ ಪರಸ್ಪರ ವಿರೋಧ ದಿಕ್ಕಿನಿಂದ ಸೆಳೆಯಲ್ಪಡ್ತವೆ. ನಂತರ ಮಧ್ಯದಲ್ಲಿ ಗೋಡೆ ಏರ್ಪಟ್ಟು 2 ಕೋಶಗಳ ಆಗ್ತವೆ. ಹೀಗೆ ಎಲ್ಲಾ ಕೋಶಗಳು 46 ವರ್ಣತಂತುಗಳನ್ನ ಪಡಿತವೆ. ಒಂದು ಜೀವಕೋಶ ಸೀಳ್ಕೊಂಡು 2 ಕೋಶಗಳಾದಾಗ ಆ 2 ಕೋಶಗಳಲ್ಲೂ ತಾಯಿ ಕೋಶದಲ್ಲಿ ಇದ್ದಷ್ಟೇ ವರ್ಣತಂತುಗಳು ಇದ್ದರೆ ಅಂತಹ ಕೋಶ ವಿಭಜನೆಯನ್ನ ಸಂಖ್ಯಾ ಅಗುಣಿತೀಕರಣ ಅಥವಾ ಕೋಶ ವಿಭಜನೆ ಅಂತೇಳಿ ಕರೀತಾರೆ. ಸಂಖ್ಯಾ ಅಗುಣಿತೀಕರಣ ವಿಭಜನೆ ನಿರಂತರವಾಗಿ ಶರೀರದ ಎಲ್ಲಾ ಭಾಗಗಳಲ್ಲೂ ನಡೀತಾ ಇರ್ತದೆ. ಹಳೆಯ ಕೋಶಗಳು ನಶಿಸಿ ಹೊಸ ಕೋಶಗಳು ಉತ್ಪತ್ತಿ ಆಗುವಂತಹ ಕ್ರಿಯೆ ಅಂದ್ರೆ ಇದನ್ನ ಸಂಖ್ಯಾ ಅಗುಣಿತೀಕರಣ ಅಥವಾ ಕೋಶ ವಿಭಜನೆಯಿಂದ ಇವು ಉಂಟಾಗ್ತವೆ ಅಂತ ಹೇಳಿ ಹೇಳ್ತಾರೆ. ಇನ್ನ ಸಂಖ್ಯಾ ಕ್ಷೀಣ ವಿಭಜನೆ, ಕೋಶ ವಿಭಜನೆ ಅಂದ್ರೆ ಏನು, ಮಿಯಾಸಿಸ್ ಅಂದ್ರೆ ಏನು ಅಂತ ನೋಡೋಣ. ಒಂದು ಕೋಶ ವಿಭಜನೆ ಹೊಂದಿ 2 ಕೋಶಗಳಾದಾಗ ಆ 2 ಕೋಶಗಳಲ್ಲಿ ತಾಯಿ ಕೋಶದ ವರ್ಣತಂತುಗಳು ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಇದ್ದರೆ ಅಂತಹ ಕೋಶ ವಿಭಜನೆಯನ್ನ ಸಂಖ್ಯಾ ಕ್ಷೀಣ ಕೋಶ ವಿಭಜನೆ ಅಂತೇಳಿ ಕರೀತಾರೆ. mitosis and meiosis. After conception, the single cell develops into a complex organism with billions of cells specializing in different functions. All cells in our body, except the sperm and egg, have 46 chromosomes arranged in 23 pairs. This is because we inherited one chromosome from our mothers and one from our fathers. These cells reproduce by a process called mitosis. During mitosis, the cell's nucleus, including the chromosomes, duplicates itself and the cell divides. 2 new cells are formed, each containing the same DNA as the parent cell, arranged in the same 23 pairs of chromosomes. Thus, each cell has the same genetic information except the reproductive cells. The sperm and ovum, the woman reproductive cell, contains only 23 single chromosomes instead of usual 46. This is because meiosis, a special form of cell division in which the number of chromosomes is reduced by half. During meiosis, a cell of the testes in men or ovaries in woman duplicates its chromosomes but then divides twice, thus forming 4 cells, each of them which has only half of the genetic material of the parent cell. By the end of meiosis, each egg or sperm has 23 unpaired chromosomes. So next one is gametes. Gametes. New individuals are created when 2 special cells called gametes or sex cells, the sperm and the ovum combine. A gamete contains only 23 chromosomes, half as many as regular body cell. Gametes are formed through cell division processes called meiosis. So, ಹೆಣ್ಣು ಲಿಂಗಾಣು ಮತ್ತು ಅಂಡಾಣು ಉತ್ಪತ್ತಿ, ಅಂಡಾಣು ಕೋಶ ವಿಭಜನೆ, ಆಮೇಲೆ ಅಂಡಾಣು ಉತ್ಪತ್ತಿ ಮತ್ತು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಅಂದ್ರೆ ಜೆಮೆಟ್ ಫಾರ್ಮೇಶನ್ ಅಂತೇಳಿ ಕರೀತಾರೆ. ಹೆಣ್ಣು ಮತ್ತು ಗಂಡು ಪ್ರೌಢಾವಸ್ಥೆ ತಲುಪಿದಾಗ ಅಂದ್ರೆ ಹದಿವಯಸ್ಸಿಗೆ ಬಂದಾಗ ಪ್ರಜನನ ಗ್ರಂಥಿಗಳಾದ ಸ್ತ್ರೀಯರ ಅಂಡಾಶಯ ಮತ್ತು ಪುರುಷರ ವೃಷಣಗಳಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗಲಿಕ್ಕೆ ಪ್ರಾರಂಭವಾಗ್ತವೆ. ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಮ್ಮಿಲನದಿಂದ ಹೊಸ ಜೀವ ಉತ್ಪತ್ತಿ ಆಗ್ತೈತಿ ಅಂತ ಹೇಳಿ ಹೇಳ್ತಾರೆ. ವೆನ್ ಲೈಫ್ ಬಿಗನ್ಸ್ ಅಂತಂದ್ರೆ ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಸೆಲ್ಸ್ ಅಂತ ಹೇಳಿ ಕರೀತಾರೆ. ಹೆಣ್ಣು ಲಿಂಗಾಣು ಅಥವಾ ಗಂಡು ಗಂಟಾಣು ಉತ್ಪತ್ತಿ ಹೇಗೆ ಆಗ್ತದೆ ಅಂದ್ರೆ ಸ್ತ್ರೀಯರ ಅಂಡಾಶಯದಲ್ಲಿ ಬಲಿತ ಅಂಡಕೋಶವು ಮೊದಲು ಸಂಖ್ಯಾ ಕ್ಷೀಣ ವಿಭಜನೆ ಹೊಂದುತ್ತದೆ. ಇದರಿಂದ ಉತ್ಪತ್ತಿಯಾದ 2 ಕೋಶಗಳು ಮತ್ತೆ ಸಂಖ್ಯಾ ಅಗುಣಿತೀಕರಣ ವಿಭಜನೆ ಹೊಂದಿ 4 ಕೋಶಗಳಾಗ್ತವೆ. ಈ 4 ಕೋಶಗಳಲ್ಲಿ 3 ಗರ್ಭ ಧರಿಸುವ ಗುಣ ಹೊಂದಿರುವುದಿಲ್ಲ, ಆದರೆ 1 ಮಾತ್ರ ಗರ್ಭ ಧರಿಸುವ ಗುಣವನ್ನು ಹೊಂದಿರ್ತೈತಿ. ಇದೇ ಅಂಡಾಣು ಅಥವಾ ಅಂಡ
ಅಂಡಾಣು ಉತ್ಪತ್ತಿಯನ್ನ ಮಾಡ್ತೈತಿ ಅಂತೇಳಿ ಹೇಳ್ತಾರೆ. ಸ್ತ್ರೀಯರಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಉತ್ಪತ್ತಿ ಆಗ್ತೈತಿ. ಇದನ್ನೇ ಗರ್ಭಾಂತರಗೊಳ್ಳದಿದ್ದರೆ ಋತುಸ್ರಾವದ ರೂಪದಲ್ಲಿ ಹೊರ ಹಾಕಲ್ಪಡ್ತದೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ಮೆನ್ಸ್ಟ್ರಲ್ ಫ್ಲೋ ಅಂತೇಳಿ ಕರೀತಾರೆ. ಅಂಡಾಣುಗಳ ಉತ್ಪತ್ತಿ ಸ್ತ್ರೀ ಋತುಮತಿ ಆದ ದಿನದಿಂದ ಮುಟ್ಟು ನಿಲ್ಲುವವರೆಗೆ ಅಂದ್ರೆ ಸುಮಾರು 45ರಿಂದ 50ನೇ ವರ್ಷದವರೆಗೂ ಮುಂದುವರಿತಾ ಇರ್ತೈತಿ. ಸ್ತ್ರೀ ಗರ್ಭಧರಿಸಿದ ಸಮಯದಲ್ಲಿ ಈ ಅಂಡಾಣು ಉತ್ಪತ್ತಿ ಆಗೋದಿಲ್ಲ. ಮಗುವಿನ ಜನನದ ನಂತರ ಮತ್ತೆ ಅಂಡಾಣು ಉತ್ಪತ್ತಿ ಪ್ರಾರಂಭವಾಗ್ತೈತಿ. ಅಂಡಾಣು ಉತ್ಪತ್ತಿ ಕ್ರಿಯೆಯನ್ನ ಲೈಂಗಿಕ ರಸದೂತಗಳು ನಿಯಂತ್ರಣ ಮಾಡ್ತವೆ. ಒಬ್ಬ ಸ್ತ್ರೀ ತನ್ನ ಜೀವಮಾನದಲ್ಲಿ ಸರಿಸುಮಾರು 300ರಿಂದ 400 ಅಂಡಾಣುಗಳನ್ನ ಉತ್ಪತ್ತಿ ಮಾಡ್ತಾಳೆ ಅಂತೇಳಿ ಹೇಳ್ತಾರೆ. ಶುಕ್ರಾಣು ಅಥವಾ ಗಂಡು ಲಿಂಗಾಣು ಉತ್ಪತ್ತಿ ಹೇಗೆ ಅಂತಂದ್ರೆ ಹುಡುಗ ಹದಿವಯಸ್ಸಿಗೆ ಬಂದಾಗ ವೃಷಣಗಳು ಕ್ರಿಯಾಶೀಲವಾಗ್ತವೆ, ಲೈಂಗಿಕ ರಸದೂತಗಳು ಉತ್ಪತ್ತಿ ಆಗ್ತವೆ, ಲೈಂಗಿಕ ಲಕ್ಷಣಗಳ ಬೆಳವಣಿಗೆಗೆ ಇವು ನಾಂದಿ ಆಗ್ತವೆ. ಜೊತೆಗೆ ಶುಕ್ರಾಣುಗಳು ಅಥವಾ ವೀರ್ಯಾಣುಗಳು ಉತ್ಪತ್ತಿಗೆ ಕಾರಣವಾಗ್ತವೆ ಅಂತೇಳಿ ಹೇಳ್ತಾರೆ. ವೃಷಣಗಳಲ್ಲಿ ಬಲಿತ ಕೋಶಗಳು ಮೊದಲು ಸಂಖ್ಯಾ ಕ್ಷೀಣ ಕೋಶ ವಿಭಜನೆ ಹೊಂದವ, ನಂತರ ಸಂಖ್ಯಾ ಅಗುಣತೀಕರಣ ಕೋಶ ವಿಭಜನೆ ಹೊಂದಿ ಶುಕ್ರಾಣುಗಳು ಉತ್ಪತ್ತಿ ಆಗ್ತವೆ. ಶುಕ್ರಾಣುಗಳು ಉತ್ಪತ್ತಿ ಆಗ್ತವೆ. ಶುಕ್ರಾಣುಗಳಲ್ಲಿ ಸಹ ಅಂಡಾಣುವಿನಂತೆ 23 ವರ್ಣತಂತುಗಳು ಇರ್ತವೆ. ಒಟ್ಟಾರೆ ಲಿಂಗಾಣುಗಳಲ್ಲಿ ಮೂಲ ಕೋಶದ ಅರ್ಧದಷ್ಟು ವರ್ಣತಂತುಗಳು ಮಾತ್ರ ಇರ್ತವೆ ಅನ್ನೋದನ್ನ ನಾವು ಅತ್ಯಂತ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಂತರ ಅಂಡಾಣು ಮತ್ತು ಶುಕ್ರಾಣು ಮಿಲನವಾದಾಗ ಯುಗ್ಮ ರೂಪುಗೊಳ್ತದೆ. ಇದನ್ನೇ ನಂತರ ಗರ್ಭಾಂಕುರಗೊಂಡ ಕೋಶ ಅಂತೇಳಿ ಕರೀತಾರೆ. ಆ ಯುಗ್ಮದಲ್ಲಿ ಮತ್ತೆ 46 ವರ್ಣತಂತುಗಳು ಇರ್ತವೆ. ನಂತರ ಈ ಯುಗ್ಮ ಸಂಖ್ಯಾ ಅಗುಣತೀಕರಣ ಕೋಶ ವಿಭಜನೆ ಹೊಂದಿ ಬೆಳೆದು ಶಿಶುವಾಗಿ ಮಾರ್ಪಾಟು ಹೊಂದದೆ. ಇದೊಂದು ಪ್ರಕೃತಿಯ ವಿಸ್ಮಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಗರ್ಭಾಂಕುರ ಅಥವಾ ಗರ್ಭಧಾರಣೆ ಅಂದ್ರೆ ಏನು? ಫರ್ಟಿಲೈಸೇಷನ್. ಇನ್ ದ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ an egg and a sperm pause to create a single cell called a zygote. In the zygote, the unpaired chromosomes form the egg and the unpaired chromosomes form the sperm. Combined to form one set of paired chromosomes. In this manner, each parent contributes half of the offspring's genetic material. ಗರ್ಭಾಂಕುರ ಅಥವಾ ಗರ್ಭಧಾರಣೆ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಸ್ತ್ರೀಯರಲ್ಲಿ ಅಂಡಾಣು ಉತ್ಪತ್ತಿ ಆದ ಮೇಲೆ ಅದು ಅಂಡನಾಳದಲ್ಲಿ ನೆಲೆಗೊಂಡಿರ್ತೈತಿ. ಅಲ್ಲಿ ಏಕೆಂದ್ರೆ ಅಂಡಾಣುವಿಗೆ ಚಲಿಸುವಂತಹ ಗುಣ ಇರೋದಿಲ್ಲ. ಪುರುಷ ಮತ್ತು ಸ್ತ್ರೀ ಮಿಲನದಿಂದ ಶುಕ್ರಾಣುಗಳು ಸ್ತ್ರೀಯ ಯೋನಿಯ ಮೂಲಕ ಅಂಡನಾಳದಲ್ಲಿರುವ ಅಂಡಾಣು ಬಳಿ ಸಾಕ್ತತಿ. ಶುಕ್ರಾಣುಗಳಿಗೆ ಬಾಲವಿದ್ದು ಚಲಿಸುವ ಗುಣವನ್ನ ಅದು ಹೊಂದಿರ್ತದೆ. ಯಾವುದು? ಶುಕ್ರಾಣು. ಅವು ಅಂಡನಾಳದಲ್ಲಿ ತಡವುತ್ತಾ ಸಾಕ್ತವೆ. ಲಕ್ಷಗಟ್ಟಲೆ ಶುಕ್ರಾಣುಗಳಲ್ಲಿ ಒಂದು ಶುಕ್ರಾಣು ಮಾತ್ರ ಅಂಡಾಣುವಿನೊಳಗೆ ಪ್ರವೇಶ ಮಾಡ್ತತಿ. ಹೀಗೆ ಅಂಡಾಣುವಿನಲ್ಲಿ ಪ್ರವೇಶ ಮಾಡುವ 23 ವರ್ಣತಂತುಗಳ ಜೊತೆಗೆ ಶುಕ್ರಾಣುವಿನಲ್ಲಿರುವಂತಹ 23 ವರ್ಣತಂತುಗಳ ಜೊತೆಗೂಡಿ 46 ಅಥವಾ 23 ಜೊತೆ ಅಂದ್ರೆ ಪೇರಿಡ್ ವರ್ಣ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. 46 ವರ್ಣತಂತುಗಳು ಅಥವಾ 23 ಜೊತೆ ವರ್ಣತಂತುಗಳಾಗ್ತವೆ. ಈ ಸಂಖ್ಯೆ ಮಾನವ ಜೀವಕೋಶದಲ್ಲಿ ಇರಬೇಕಾದಂತಹ ವರ್ಣತಂತುಗಳು. ಹೀಗೆ ರೂಪುಗೊಂಡು ಯುಗ್ಮ ನಂತರ ಗರ್ಭಕೋಶದಲ್ಲಿ ನೆಲೆಗೊಂಡು ಬೆಳೆದು ಶಿಶು ಆಗಿ ಜನನ ಪಡಿತೈತಿ ಅಂತೇಳಿ ಹೇಳ್ತಾರೆ. ಹೀಗೆ ಅಂಡಾಣು ಮತ್ತು ಶುಕ್ರಾಣು ಮಿಲನಗೊಂಡು ಯುಗ್ಮವಾಗುವ ಕ್ರಿಯೆ ಗರ್ಭಾಂಕುರ ಅಥವಾ ಗರ್ಭಧಾರಣೆ ಅಂತೇಳಿ ಕರೀತಾರೆ. ಶುಕ್ರಾಣುಗಳ ಗಾತ್ರ ಅಂಡಾಣುವಿಗಿಂತ ಚಿಕ್ಕದಾಗಿರ್ತದೆ. ಅಂಡಾಣು ಗಾತ್ರ ಸುಮಾರು 0.1 ಮಿಲಿಮೀಟರ್ ಇದ್ರೆ ಶುಕ್ರಾಣು ಗಾತ್ರ 0.01 ಮಿಲಿಮೀಟರ್ ಇರ್ತದೆ. ಕೆಲವು ಸ್ತ್ರೀಯರ ಒಮ್ಮೆಗೆ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳನ್ನು ಉತ್ಪತ್ತಿ ಮಾಡುವ ಗುಣವನ್ನ ಹೊಂದಿರ್ತಾರೆ. ಹೀಗೆ ಉತ್ಪತ್ತಿ ಆಗುವಂತಹ ಅಂಡಾಣುಗಳು ಅಲ್ಲಿ ಅವಳಿಗಳು ಅಥವಾ ತ್ರಿಯವಳಿಗಳು ಹುಟ್ಟುವಂತಹ ಸಾಧ್ಯತೆಗಳು ಇರ್ತವೆ. ಇವತ್ತಿನ ದಿವಸ ಇಲ್ಲಿಗೆ ಮುಗಿಸೋಣ. ಮುಂದೆ ಲಿಂಗ ನಿರ್ಧಾರ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ನಾನು ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಸರಿ ಹೇಳಿದ್ದೀನಿ. ತಾವು ತಮ್ಮ ಇಲ್ಲಿವರೆಗೆ ಆದಂತಹ 1 ಮತ್ತು 2ನೇ ಅಧ್ಯಾಯದ ನೋಟ್ಸ್ಗಳನ್ನು ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಅಂದರೆ 948114
0009 ಈ ನಂಬರ್ಗೆ ನಿಮ್ಮ ನೋಟ್ಸ್ಗಳನ್ನು ಕಳಿಸಲಿಕ್ಕೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಹಾಕಿ ನಿಮ್ಮ ಡೌಟ್ಸನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.